ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 10ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತಾ ಸಪೋರ್ಟ್ ಮಾಡಿ. ಸರಿ, ಹಾಗಾದ್ರೆ ಇನ್ನು ವಾಲ್ಗ ಊದಿಸಿ ಬಿಡೋದು ಒಂದೇ ಬಾಕಿ. ಆಮೇಲೆ ಇನ್ನೊಂದು ವಿಷಯ ಕಣೋ, ನಾವು ಮನೆಗೆ ಹೋಗಿ ಈ ಫೋಟೋನ ಮನೆಯವ್ರಿಗೆಲ್ಲ ತೋರ್ಸೋಣ. ಆದ್ರೆ ವರುಣ್ ವರ್ಷ ಇಬ್ಬರಿಗೂ ತೋರ್ಸೋದ್ ಬೇಡ, ಅವರಿಗೆ ಸರ್ಪ್ರೈಸ್ ಕೊಡೋಣ, ಏನಂತೀಯ ಎಂದು ಹುಬ್ಬು ಹಾರಿಸಿದರು ಸುಧೀಂದ್ರ. ಸುಧರ್ಮರವರು ಒಮ್ಮೆ ತಬ್ಬಿಬ್ಬಾಗಿ, ಏನು ಹೇಳ್ತಿದ್ಯಾ, ಸರ್ಪ್ರೈಸಾ? ಅಲ್ಲ ಕಣೋ, ಮಕ್ಳಿಗೆ ಫೋಟೋ ತೋರಿಸ್ದೆ ಹೋದ್ರೆ ಸರಿ ಆಗುತ್ತೆ ಹೇಳು? ಅವರಿಗೆ ಹೇಗೆ ಗೊತ್ತಾಗುತ್ತೆ ನಾವು ಮದ್ವೆ ಆಗೋರು ಹೇಗಿದ್ದಾರೆ ಅಂತ ಎಂದು ಹೇಳಿ ಗೆಳೆಯನ ಮುಖ ನೋಡಿದರು ಸುಧರ್ಮ. ಈಗ ಕಾಲ ಬದಲಾಗಿದೆ ಕಣೋ. ಈಗಿನ ಕಾಲದಲ್ಲಿ ಎಲ್ರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ. ನಾವು ಮಾಡ್ಬೇಕಾಗಿರೋದಿಷ್ಟೇ, ನನ್ ಮಗನ ನಂಬರ್ನ ನಿಂಗೆ ಕೊಡ್ತೀನಿ, ಅದನ್ನ ನಿನ್ ಮಗಳಿಗೆ ಕೊಡು. ಹಾಗೆ ನಿನ್ ಮಗಳ ನಂಬರ್ನ ನಾನು ನನ್ ಮಗನ್ಗೆ ಕೊಡ್ತೀನಿ. ಅವರಿಬ್ರು ಇವತ್ತೇ ಫೋನ್ ಮಾಡಿ ಮಾತಾಡ್ಲಿ. ಆಮೇಲೆ ನಾಳೆ ಇಬ್ರು ಯಾವ್ದಾದ್ರು ದೇವಸ್ಥಾನನೋ ಅಥವಾ ಹೋಟೆಲ್ನಲ್ಲೋ ಹೋಗಿ ಭೇಟಿ ಮಾಡಿ ಮಾತಾಡ್ಕೊಂಡು ಬರ್ಲಿ. ಆಗ ಅವರಿಗೂ ಮನಸ್ಸು ಬಿಚ್ಚಿ ನೇರವಾಗಿ ಮಾತಾಡಬಹುದಲ್ವಾ ಎಂದರು ಸುಧೀಂದ್ರ ಕಣ್ಣು ಹೊಡೆಯುತ್ತ. ಅದು ಹೌದು ಕಣೋ, ಈಗಿನ ಕಾಲದಲ್ಲಿ ಯಾರ ಹತ್ರ ಫೋನ್ ಇಲ್ಲ ಹೇಳು? ಸರಿ, ಹಾಗಿದ್ರೆ ನೀನ್ ಹೇಳಿದ ಹಾಗೆ ಆಗ್ಲಿ, ತೆಗೋ ಈ ನಂಬರ್ನ, ಇದು ವರ್ಷನ್ ನಂಬರ್ ಎಂದು ಹೇಳಿ ನಂಬರನ್ನು ಕೊಟ್ಟರು ಸುಧರ್ಮ. ಸರಿ ಕಣೋ, ನಿನ್ ಮಗನ ನಂಬರ್ ಕೂಡ ಕೊಡ್ತೀನಿ. ತುಂಬಾ ಹೊತ್ತಾಯ್ತು ಅನ್ಸುತ್ತೆ, ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆದ್ರೆ ತುಂಬಾ ವರ್ಷದ ನಂತರ ನಿನ್ನನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಕಣೋ. ಒಂದಿನ ಬಿಡುವು ಮಾಡ್ಕೊಂಡು ನೀನು, ಅಪ್ಪ, ಅಮ್ಮ, ಸುನೇತ್ರಕ್ಕ ಹಾಗೆ ನನ್ನ ಭಾವಿ ಅಳಿಯನನ್ನ ಕೂಡ ಕರ್ಕೊಂಡು ನಮ್ಮನೆಗ್ ಬಾ ಎಂದರು ಸುಧರ್ಮ. ಸರಿ ಕಣೋ, ಈ ಮದುವೆ ಫಿಕ್ಸ್ ಆದ್ಮೇಲೆ ನಿಮ್ಮನೆಗೆ ನಾನು ನಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಬರ್ತೀನಿ. ಹಾಗೆ ನೀನು ಮತ್ತೆ ಸುಕನ್ಯಕ್ಕ, ವರ್ಷ ಕೂಡ ಒಂದಿನ ಮನೆಗ್ ಬನ್ನಿ. ನಂಗೂ ಇವತ್ತು ನಿನ್ನನ್ನು ನೋಡಿ ತುಂಬಾ ಖುಷಿ ಆಯ್ತು. ನಾನಿನ್ನು ಹೊರಡ್ತೀನಿ ಎಂದು ಹೇಳಿದರು ಸುಧೀಂದ್ರ. ಇಬ್ಬರು ಗೆಳೆಯರು ಆತ್ಮೀಯವಾಗಿ ಒಬ್ಬರನ್ನೊಬ್ಬರು ತಬ್ಬಿ ಮನೆಗೆ ತೆರಳಿದರು. ಈ ಕಡೆ ವರುಣ್ ವರ್ಷ ಇಬ್ಬರು ಕಾಲೇಜ್ಗೆ ತಲುಪಿ ತಮ್ಮ ತಮ್ಮ ಕ್ಲಾಸಿನಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಅವರ ಲೆಕ್ಚರ್ ಕಾಮೇಶ್ನವರು ಕ್ಲಾಸ್ ರೂಮ್ಗೆ ಬಂದಿದ್ದರು. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್. ಟ್ಯಾಲೆಂಟ್ ಡೇಯ ಕಾಂಪಿಟೇಷನ್ ನಲ್ಲಿ ಹೈಯೆಸ್ಟ್ ಪ್ರೈಸ್ ನಿಮ್ ಕ್ಲಾಸಿಗೆನೆ ಬಂದಿದ್ದನ್ಸುತ್ತೆ. ತುಂಬಾ ಚೆನ್ನಾಗಿ ಸ್ಟೇಜ್ ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರಿ ನೀವುಗಳು. ಅದ್ರಲ್ಲೂ ವರುಣ್ ವರ್ಷ ಜುಗಲ್ಬಂದಿ ಮಾತ್ರ ಸೂಪರ್. ನೀವಿಬ್ರು ಕೂಡ ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ. ಇಬ್ರು ತುಂಬಾ ಒಳ್ಳೆ ಸಿಂಗರ್ಸ್. ಮತ್ತೆ ಸ್ಕಿಟ್ ಕೂಡ ಅಷ್ಟೇ, ನಿಮ್ ಕ್ಲಾಸಿದ್ದು ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಕೂಡ ಬಾಯ್ಸ್ನವರ ಆಕ್ಟಿಂಗ್ ಚೆನ್ನಾಗಿತ್ತು. ವೆಲ್ ಡನ್. ಇನ್ನು ಟ್ಯಾಲೆಂಟ್ಸ್ ಡೇ, ಫ್ರೆಶರ್ಸ್ ಡೇ ಎಲ್ಲ ಆಯ್ತು. ಇನ್ಮುಂದೆ ನಿಮ್ ಗಮನ ಪಾಠದ ಕಡೆ ಇರ್ಬೇಕು. ಯಾಕಂದ್ರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಗೆ ಈ ವರ್ಷದ ಸೆಮ್ ಎಕ್ಸಾಮ್ ಇದೆ. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಕಳೆದ ಇಂಟರ್ನಲ್ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದವರು ಈ ಸಲ ಫೈನಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಪ್ಲೀಸ್ ಆದಷ್ಟು ಪಾಠದ ಕಡೆ ಗಮನ ಕೊಡಿ. ಆಮೇಲೆ ಫೇಲ್ ಆದೆ ಅಂತ ಅಳೋದಲ್ಲ. ಈಗ ಚೆನ್ನಾಗಿ ಓದಿದ್ರೆ ಮುಂದೆ ಭವಿಷ್ಯದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದು. ಆದಷ್ಟು ಈ ನಿಮ್ಮ ಡಿಗ್ರಿ ಲೈಫ್ ನಲ್ಲಿ, ಅಂದ್ರೆ ಈ 3 ವರ್ಷದ ಜರ್ನಿಯಲ್ಲಿ ಎಷ್ಟಾಗುತ್ತಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಟ್ರೈ ಮಾಡಿ. ಹೇಗೂ 1 ವರ್ಷ ಮುಗಿತಾ ಬಂತು, ಇನ್ನಿರೋದು 2 ವರ್ಷ. ಅದ್ರಲ್ಲಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ಓದಿ. ಸರಿ, ನಾನಿವತ್ತು ನಿಮ್ಗೆ ಪಾಠ ಮಾಡಲ್ಲ. ನಾನಂತಲ್ಲ, ಯಾರು ಕೂಡ ಇವತ್ತು ಪಾಠ ಮಾಡಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಲೆಕ್ಚರ್ಸ್ಗಳಿಗೆ ಮೀಟಿಂಗ್ ಇದೆ. ಮೇ ಬಿ ನಿಮ್ಮನ್ನ ಇವಾಗ ಮನೆಗೆ ಬಿಡಬಹುದೇನು. ಅಲ್ಲಿ ತನಕ ಹೀಗೆ ಸೈಲೆಂಟ್ ಆಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಕಾಮೇಶ್. ಲೆಕ್ಚರ್ಸ್ಗಳಿಗೆಲ್ಲರಿಗೂ ಮೀಟಿಂಗ್ ಇದ್ದ ಕಾರಣ ಆ ದಿನ ವಿದ್ಯಾರ್ಥಿಗಳನ್ನ ಮನೆಗೆ ಕಳಿಸಿದರು. ಈ ಕಡೆ ಸುಧರ್ಮ ತಮ್ಮ ಮನೆಗೆ ಬಂದರು. ಸುಕನ್ಯಾ, ಸುಕನ್ಯಾ, ಎಲ್ಲೇ ಇದ್ದೀಯಾ, ಬಾರೆ ಇಲ್ಲಿ, ನಿಂಗೊಂದು ಶುಭ ಸುದ್ದಿ ಇದೆ ಕಣೆ ಎಂದು ಹೇಳಿದ ಸುಧರ್ಮರವರು ಖುಷಿಯಿಂದ ಬಂದು ಸೋಫಾದ ಮೇಲೆ ಕುಳಿತರು. ಬಂದೆರಿ, ಯಾಕಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಕುಡಿಯೋದಕ್ಕೇನಾದ್ರೂ ಬೇಕಾ? ಮಾಡಿ ತರ್ತೀನಿರಿ ಎಂದ ಸುಕನ್ಯರನ್ನ. ಅದೆಲ್ಲ ಏನು ಬೇಡ ಕಣೆ, ಇವತ್ತು ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗಿದೆ. ಆ ಖುಷಿ ವಿಷಯನ ನಿನ್ನ ಹತ್ರನೂ ಹೇಳೋಣ ಅಂತ ಬಂದೆ ಎಂದರು ಸಡಗರದಿಂದ. ಏನ್ ಖುಷಿ ವಿಷಯನಾ? ಅದೇನ್ರಿ ಅದು ಅಷ್ಟೊಂದು ಖುಷಿ ಆಗೋ ವಿಷಯ? ಹೋ, ನೀವ್ ಹೋಗಿದ್ ಕೆಲ್ಸ ಆಯ್ತಾ? ಅದಕ್ಕೆ ಇಷ್ಟೊಂದು ಸಂಭ್ರಮ? ನಮ್ ವರ್ಷನಿಗೆ ವರನ ಹುಡುಕಿದ್ರ ಎಂದರು ಸುಕನ್ಯಾ. ಅದೇ ಕನೆ ವಿಷಯ.
ನಮ್ ವರ್ಷನಿಗೆ ಹುಡುಗನು ಸಿಕ್ತ, ಹಾಗೆ ನನ್ನ ಬಾಲ್ಯದ ಗೆಳೆಯ ಸುಧೀಂದ್ರ ಕೂಡ ಸಿಕ್ತ ಎಂದರು ಸುಧರ್ಮ ಸಂಭ್ರಮದಿಂದ. ಏನು, ಸುಧೀಂದ್ರನ್ನ ಸಿಕ್ಕಿದ್ರ? ಅದೇ ನಿಮ್ ಗೆಳೆಯ ಅಂದ್ರೆ ಅವರೇ ಅಲ್ವಾ ಅವತ್ತು ನಮ್ ಮದ್ವೆಗ್ ಬಂದಿದ್ರು? ಅವರು ನಿಮಗೆಲ್ರಿ ಸಿಕ್ಕಿದ್ರು? ಈಗ ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ ಅವರು? ಇಡೀ ಬೆಂಗಳೂರಲ್ಲಿರೋ ಕೋಟ್ಯಾಧಿಪತಿಗಳಲ್ಲಿ ಒಬ್ರು ಅಂತ ಕೇಳ್ಪಟ್ಟೆ. ಅಂತ ದೊಡ್ಡ ವ್ಯಕ್ತಿ ನಿಮ್ಗೆ ಎಲ್ಲಿ ಸಿಕ್ರು ಅಂತೀನಿ ಎಂದರು ಆಶ್ಚರ್ಯದಿಂದ ಸುಕನ್ಯಾ. ಹೇಳ್ತೀನಿ ಕಣೆ, ಹೇಳ್ತೀನಿ. ನಾನಿವತ್ತು ನಮ್ ಹುಡುಗಿಗೆ ಹುಡುಗನನ್ನ ಹುಡುಕೋಕೆ ಬ್ರೋಕರ್ ಹತ್ರ ಹೋಗಿದ್ದ. ಅಲ್ಲಿಗೆ ಸುಧೀಂದ್ರ ಕೂಡ ಬಂದಿದ್ದ. ಹಾಗೆ ಇಬ್ರು ಕೂಡ ಮಾತಾಡ್ಕೊಂಡು ಕೂತ್ವಿ. ಅವನು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಒಂದ್ ಸ್ವಲ್ಪನೂ ದೊಡ್ಡಸ್ತಿಕೆ ಇಲ್ಲ ಕಣೆ. ಮೊದ್ಲು ಹೇಗಿದ್ನೋ ಈಗ್ಲೂ ಹಾಗೇ ಇದ್ದಾನೆ ಎಂದು ತನ್ನ ಗೆಳೆಯನ ಬಗ್ಗೆ ಹೊಗಳಿದರು ಸುಧರ್ಮ. ಹೌದೇನ್ರಿ? ಬಹಳ ಆಶ್ಚರ್ಯ ಆಗಿದ್ದಲ್ಲ. ನಂಗೆ ನಂಬೋಕೆ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ಜನಗಳು ಸ್ವಲ್ಪ ಎತ್ತರಕ್ಕೆ ಬೆಳೆದ್ರೆ ಸಾಕು, ತಾವು ನಡೆದು ಬಂದ ಹಾದಿನ ಒಮ್ಮೆ ಕೂಡ ತಿರುಗಿ ನೋಡಲ್ಲ. ಅಂಥದ್ರಲ್ಲಿ ಇಂಥ ದೊಡ್ಡ ವ್ಯಕ್ತಿ, ಅದು ಕೂಡ ಹತ್ರತ್ರ 30 ವರ್ಷನೇ ಆಗಿರ್ಬಹುದಲ್ವಾ ನೀವಿಬ್ರು ಭೇಟಿ ಆಗದೆ? ಆದ್ರೂ ಕೂಡ ನಿಮ್ಮನ್ನ ನೆನಪಲ್ಲಿಟ್ಕೊಂಡು ಮಾತಾಡಿಸಿದ್ರಲ್ಲ, ತುಂಬಾ ದೊಡ್ಡ ಮನಸ್ಸು ಅವರದ್ದು. ನಿಜವಾಗ್ಲೂ ಅವಳು ದೊಡ್ಡ ವ್ಯಕ್ತಿನೇ. ಆದ್ರೂ ನಂಗೊಂದು ಅರ್ಥ ಆಗ್ತಿಲ್ಲ, ಸುಧೀಂದ್ರನ್ನ ಯಾಕೆ ಬ್ರೋಕರ್ ಹತ್ರ ಬಂದಿದ್ರು ಎಂದು ಕೇಳಿದಳು ಸುಕನ್ಯಾ. ಅವನು ಅವನ ಮಗನಿಗೆ ಹುಡ್ಗನ್ನ ಹುಡ್ಕೋದಕ್ಕೆ ಬಂದಿದ್ದ ಕಣೆ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ? ಹೋಗ್ತಾ ಇದ್ದಾಳಲ್ಲ, ಆ ಕಾಲೇಜ್ ಕೂಡ ನಮ್ ಸುಧಿನೇ ಕಟ್ಟಿಸಿರೋದು. ಅವನ ಮಗ ಕೂಡ ಅದೇ ಕಾಲೇಜ್ಗೆನೆ ಬರ್ತಾ ಇರೋದಂತೆ. ಮತ್ತೆ ಇನ್ನೊಬ್ಳು ಮಗಳಿದ್ದಾಳೆ ಅಂದ, ಸಾರಿಕಾ ಅಂತ. ಅವಳು PUC ಕಲಿತಿದ್ದಾಳಂತೆ. ಮತ್ತೆ ತಂದೆ ತಾಯಿ ಹೆಂಡತಿ ಎಲ್ರೂ ಮನೇಲಿ ಇರ್ತಾರೆ ಅಂತ ಹೇಳ್ದ ಎಂದರು ಸುಧರ್ಮ. ಹೌದಾ? ಆ ಕಾಲೇಜ್ ಕೂಡ ಅವರದ್ದ? ಹಾಗಿದ್ರೆ ತುಂಬಾ ದೊಡ್ಡ ಕುಳ ಅಂತಾನೆ ಅನ್ನಿ. ಆದ್ರೆ ನಂಗೆ ಆಶ್ಚರ್ಯ ಆಗ್ತಿರೋದು ಏನಂದ್ರೆ, ಈಗ ಕೂಡ ಅವಳ ತಂದೆ ತಾಯಿ ಇದ್ದಾರಾ ಅಂತ. ಅದು ಬಿಡಿ, ಈಗ ನೀವು ಹೋಗಿದ್ ಕೆಲ್ಸ ಏನಾಯ್ತಂತ ಮೊದ್ಲು ಹೇಳಿ. ನಮ್ ವರ್ಷನಿಗೆ ಯಾವ್ದಾದ್ರೂ ಹುಡುಗ ಸಿಕ್ಕಿದ್ನಾ ಎಂದು ಕಣ್ಣರಳಿಸಿ ಕೇಳಿದರು ಸುಕನ್ಯಾ. ಅದನ್ನೇ ನಾನೀಗ ನಿಂಗೆ ಹೇಳ್ಬೇಕಂತ ಬಂದೆ. ಹುಡುಗ ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ ಕಣ. ಆ ಹುಡುಗ ಯಾರು ಅಂತ ನಿಂಗೆ ಗೊತ್ತಾದ್ರೆ ನೀನ್ ಇನ್ನೂ ಖುಷಿ ಪಡ್ತೀಯ ಎಂದು ಹೇಳಿ ವರುಣ ಫೋಟೋವನ್ನು ಹೆಂಡತಿಯ ಮುಂದೆ ಹಿಡಿದ ಸುಧರ್ಮ, ನೋಡು, ಇವ್ನೇ ಹುಡುಗ, ನಮ್ಮ ಅಳಿಯ ಆಗೋನು, ಹೇಗಿದ್ದಾನೆ ಎಂದು ಹುಬ್ಬು ಹಾರಿಸಿದರು. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ರೀ. ನೋಡೋಕೆ ದೊಡ್ಡ ವ್ಯಕ್ತಿಗಳ ಮಗನ್ ತರ ಇದ್ದಾನೆ. ನಮ್ಮ ವರ್ಷನಿಗೆ ತಕ್ಕ ಬಡ. ಇಬ್ರು ಒಬ್ರ ಪಕ್ಕ ಒಬ್ರು ನಿಂತ್ರೆ ಒಳ್ಳೆ ಶಿವಪಾರ್ವತಿ ತರ ಕಾಣಿಸ್ತಾರೆ. ಹೌದು, ಇವನ್ ಯಾರ ಮಗ? ಈ ಹುಡುಗನ ತಂದೆ ತಾಯಿ ಯಾರು? ಜಾತಕ, ಕುಲ, ಗೋತ್ರ ಎಂದು ಕೇಳಿದರು ಸುಕನ್ಯಾ. ಈ ಹುಡುಗ ಬೇರೆ ಯಾರು ಅಲ್ಲ ಕಣೆ, ನನ್ನ ಜೀವದ ಗೆಳೆಯ ಸುಧಿ ಇದ್ದಾನಲ್ಲ, ಅವನ ಮಗ. ಇದೇ ವಿಷಯನ ನಿನ್ನ ಹತ್ರ ಹೇಳ್ಬೇಕಂತ ನಾನು ಮನೆಗೆ ಖುಷಿಯಿಂದ ಬಂದೆ ಎಂದರು ಸುಧರ್ಮ. ಏನಂದ್ರಿ? ಈ ಹುಡುಗ ನಮ್ಮ ಸುಧಿ ನನ್ನ ಮಗನ? ಅವರು ಅಷ್ಟು ದೊಡ್ಡ ಶ್ರೀಮಂತರು, ನಾವು ಮಧ್ಯಮ ವರ್ಗದವರು. ನಮ್ಮನೆ ಹುಡುಗಿನ ಅವರು ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರ? ನಂಗಂತೂ ನಂಬೋಕೆ ಆಗ್ತಾ ಇಲ್ಲ. ಆದ್ರೆ ಏನೇ ಆಗ್ಲಿ, ನಮ್ಮ ಮಗಳು ಒಂದೊಳ್ಳೆ ಮನೆಗೆ ಹೋಗ್ತಾ ಇದ್ದಾಳಲ್ಲ, ಅದೇ ಖುಷಿ ನಂಗೆ. ನಿಜವಾಗ್ಲೂ ನಿಮ್ಮ ಗೆಳೆಯ ದೊಡ್ಡ ವ್ಯಕ್ತಿನೇ ಕಣ್ರಿ. ಬರೀ ಶ್ರೀಮಂತಿಕೆಯಲ್ಲಿ ಮಾತ್ರ ಅಲ್ಲ, ಹೃದಯವಂತಿಕೆಯಲ್ಲಿ ಕೂಡ ಅವರು ದೊಡ್ಡ ವ್ಯಕ್ತಿನೇ. ನಾನಿವತ್ತು ಈ ಖುಷಿಗೆ ದೇವರಿಗೆ ತುಪ್ಪದ ದೀಪ ಹಚ್ತೀನಿ. ಹಾಗೆ ನಮ್ಮ ವರ್ಷ ಬಂದ್ಮೇಲೆ ಅವಳಿಗೆ ಕೂಡ ಈ ವಿಷಯನ ತಿಳಿಸ್ತೀನಿ. ಅವಳಿಗೂ ಖುಷಿ ಆಗುತ್ತೆ ಎಂದ ಸುಕನ್ಯಾರಿಗೆ. 1 ನಿಮಿಷ ಸುಕನ್ಯಾ, ನೀನು ಮನೇಲಿ ಸಿಹಿ ಮಾಡು, ಹಾಗೆ ದೇವರಿಗೆ ದೀಪನೂ ಹಚ್ಚು. ಆದ್ರೆ ವರ್ಷನಿಗೆ ಈ ಹುಡುಗನ ಫೋಟೋ ತೋರಿಸ್ಬೇಡ. ಬೇಕಾದ್ರೆ ವಿಷಯ ಎಲ್ಲ ಹೇಳು ಎಂದರು ಸುಧರ್ಮ. ಅವರ ಮಾತನ್ನು ಕೇಳಿ ಹುಡುಗನ ಫೋಟೋನ ಯಾಕೆ ತೋರಿಸಬಾರ್ದು ಎಂದು ಕಣ್ಣಲ್ಲಿ ಕೇಳಿದರು ಸುಕನ್ಯಾ. ಯಾಕಂದ್ರೆ ಅವರಿಬ್ಬರಿಗೆ ಕೂಡ ಸರ್ಪ್ರೈಸ್ ಕೊಡೋನಂತ ಸುಧಿನೇ ಹೇಳಿದ್ದಾನೆ. ಅವನ ಮಾತನ್ನ ಮೀರೋಕ್ಕಾಗಲ್ಲ ಎಂದರು ಸುಧರ್ಮ ನಗುತ್ತಾ. ಅಲ್ಲ ರೀ, ಅದ್ ಹೇಗಾಗುತ್ತೆ? ಹುಡುಗ ಹುಡುಗಿಗೆ ಫೋಟೋ ತೋರಿಸ್ತಿದ್ರೆ ಅವರಿಬ್ಬರಿಗೂ ತಾವು ಮದ್ವೆ ಆಗೋರು ಹೇಗಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಅವರಿಗೆ ಆಸೆ ಇರಲ್ವಾ? ಇದೆಲ್ಲ ಹುಡುಗಾಟಿಕೆ ಮದ್ವೆ ವಿಶ್ವದಲ್ಲಿ ಬೇಡ ಅನ್ಸುತ್ತೆ. ಇದ್ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಎಂದರು ಸುಕನ್ಯಾ. ಅರ್ಥ ಆಗುತ್ತೆ ಕಣೆ ಸುಕನ್ಯಾ, ಆದ್ರೆ ಅದಕ್ಕೂ ಒಂದು ಉಪಾಯ ಇದೆ. ಇಲ್ಲಿ ನೋಡು, ಇದು ಆ ಹುಡುಗನ ನಂಬರ್. ಇದನ್ನ ವರ್ಷನ್ ಕೊಡೋಣ. ಆಮೇಲೆ ಅವನು ಇವಳು ಇಬ್ರು ಮಾತಾಡ್ಕೊಂಡು ನಾಳೆನೆ ಎಲ್ಲಾದ್ರೂ ನೇರವಾಗಿ ಭೇಟಿ ಆಗ್ಲಿ. ಹಾಗೆ ಮಾತಾಡ್ಕೊಂಡು ಬರ್ಲಿ. ಆಗ ಇಬ್ರಿಗೂ ಸಮಾಧಾನ ಆಗುತ್ತಲ್ವಾ, ಪ್ರೈವೇಸಿನೂ ಸಿಗುತ್ತೆ. ಈಗ ಹೇಳು, ಹೇಗಿದೆ ನಮ್ಮ ಪ್ಲಾನ್ ಎಂದರು ಸುಧರ್ಮ. ಸೂಪರ್ ಆಗಿದೆ ಎಂದು ಹೇಳಿ ನಕ್ಕರು ಸುಕನ್ಯಾ. ಅವಳ ಜೊತೆ ತನ್ನ ನಗುವನ್ನು ಸೇರಿಸಿದರು ಸುಧರ್ಮ. ಈ ಕಡೆ ಸುನೇತ್ರ ಕೂಡ ದೇವಸ್ಥಾನದಿಂದ ಮನೆಗೆ ಬಂದು ತಲುಪಿದ್ದರು.
ಅಯ್ಯೋ, ಆ ಹುಡುಗಿ ಅದೆಷ್ಟು ಮುದ್ದಾಗಿದ್ಲು. ನಾನು ಇವಳಿಗಿಂತ ಮುಂಚೆ ತುಂಬ ಹುಡುಗಿರ್ನ ನೋಡಿದ್ದೀನಿ, ಆದರೆ ಈ ಹುಡುಗಿ ಯಾಕೋ ಏನೋ ತುಂಬ ಹಿಡಿಸ್ಬಿಟ್ಲು ಎಂದು ಹೇಳಿಕೊಳ್ಳುತ್ತಲೇ ರೂಮಿಗೆ ಬಂದು ಬಟ್ಟೆ ಬದಲಾಯಿಸಿ ಅಡುಗೆ ಕೋಣೆಗೆ ಹೋದರು. ಅಷ್ಟರಲ್ಲಿ ಸುಧೀಂದ್ರ ಕೂಡ ಮನೆಗೆ ಬಂದು ತಲುಪಿದರು. ಸುನೇತ್ರ, ಎಲ್ಲಿದ್ದೀಯಾ? ಹೋ, ಅಡುಗೆ ಮನೇಲಿದ್ಯಾ ಎಂದರು ಸುಧೀಂದ್ರ. ಹಾ ರೀ, ನಾನು ಈಗಷ್ಟೇ ದೇವಸ್ಥಾನದಿಂದ ಬಂದೆ. ಹಾಗೇನೆ ಬಂದು ಅಡುಗೆ ಆಗ್ಬೇಕಲ್ಲ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ನಿಮ್ಗೆ ಕುಡಿಯೋದಕ್ಕೆ ಏನಾದ್ರು ತರ್ತೀನಿ ಇರಿ ಎಂದು ಹೇಳಿ ಜ್ಯೂಸ್ನ ಲೋಟವನ್ನು ಒಳಗಡೆಯಿಂದ ಹಿಡಿದುಕೊಂಡು ಬಂದ ಸುನೇತ್ರ ಲೋಟವನ್ನು ಗಂಡನ ಮುಂದೆ ಹಿಡಿದರು. ಹಾ, ತಂದ್ಯಾ, ಕೊಡು. ಅದು ಹೌದು, ಅಪ್ಪಮ್ಮ ಎಲ್ಲಿ ಕಾಣಿಸ್ತಿಲ್ಲ ಎಂದು ಕೇಳಿದರು ಸುಧೀಂದ್ರ. ಅತ್ತೆ ಮಾವ ಇಬ್ರು ಕೂಡ ಮೇಲೆ ರೂಮಲ್ಲಿದ್ದಾರೆ. ಅವ್ರು ಅವರಷ್ಟಕ್ಕೆ ಇರ್ಲಿ ಬಿಡಿ, ಇನ್ನು ಊಟಕ್ಕಾಗೋಕ್ ಬರ್ತಾರೆ ಎಂದು ಸುನೇತ್ರ ಥಟ್ಟನೆ ಏನೋ ನೆನಪಾದಂತಾಗಿ, ಮತ್ತೆ ನೀವು ಹೊರಗೆ ಹೋಗಿದ್ದ ಕೆಲಸ ಏನಾಯ್ತು ಎಂದು ಕೇಳಿದರು. ಹಾ ಕಣೆ, ಕೆಲಸ ಎಲ್ಲ ಆಯ್ತು. ಆಮೇಲೆ ನಿಂಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅದನ್ನು ಕೇಳಿದ್ರೆ ನೀನು ಖುಷಿಲಿ ಕುಣಿದಾಡ್ತೀಯ ಎಂದರು ಸುಧೀಂದ್ರ. ಮುಂದುವರಿಯುವುದು.